ಕನ್ಯಾ ರಾಶಿಯವರು ಈಗಾಗಲೇ ಗುರುಬಲವನ್ನು ಅನುಭವಿಸ್ತಿದ್ದೀರಿ. ಮಕ್ಕಳ ವಿಚಾರ ಆಗಿರಬಹುದು, ಮದುವೆ ವಿಚಾರದಲ್ಲಿ ಆಗಿರಬಹುದು, ಏನಾದರೂ ಒಂದು ಆಸ್ತಿ ಪಾಸ್ತಿ ಆಗಿರಬಹುದು. ಕೆಲವೊಂದನ್ನು ಪಡ್ಕೊಂಡಿರ್ತೀರಿ, ಕೆಲವೊಂದನ್ನು ಕಳ್ಕೊಂಡಿರ್ತೀರಿ. ಇದು ನಿಮ್ಮ ಟ್ಯಾಗ್ಲೈನ್ ಈ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ. ಕಳ್ಕೊಂಡಿರೋದು ಹಣ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಅಥವಾ ಮನೆ ಹಿರಿಯರನ್ನು ಕೂಡ ಆಗಿರ್ಬೋದು. ಎಲ್ಲ ಕೂಡ ಏಕಕಾಲಕ್ಕೆ ಎರಡೂ ಕೂಡ ಅನುಭವಿಸಿದೆ. ಲಾಭ ನಷ್ಟವನ್ನು ಒಂದು ತಕ್ಕಡಿಗೆ ಹಾಕಿದಾಗ ಸಮ ತೋರಿಸ್ತಾ ಇದೆ. ನೀವೊಂದು ರೀತಿ ಚಂಚಲರಾಗಿರ್ತೀರಿ. ಏನು ಆದಾಯ ಲಾಭಗಳಿದಾವೋ ಯಾವುದೋ ಎಲ್ಲೋ ನಿಮಗೆ ಅತೃಪ್ತಿಕರವಾಗಿರ್ತಕ್ಕಂತಹದ್ದು, ಎಲ್ಲಿ ಯಾರೋ ಪುಸ್ಲಾಯಿಸಿ ನಿಮ್ಮನ್ನು ಇನ್ವೆಸ್ಟ್ಮೆಂಟ್ ಮಾಡಿಸಿಬಿಡ್ತಾರೆ, ಕೈ ಸುಟ್ಕೊಳ್ತೀರಿ. 10 ಬಾರಿ ಯೋಚನೆ ಮಾಡಿ. ಅಥವಾ ಅದರಲ್ಲಿ ನಿಮಗೆ ಅನುಭವ ಇದೆಯಾ, ನಿಮಗೆ ಎಕ್ಸ್ಪೀರಿಯೆನ್ಸ್ ಇದೆಯಾ? ಆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾತ್ರ ಹಣವನ್ನು ಹೂಡಿಕೆ ಮಾಡತಕ್ಕಂಥದ್ದನ್ನು ಕನ್ಯಾ ರಾಶಿಯವರು ಮಾಡಿಕೊಳ್ಳಿ. ಇಲ್ಲ ಅಂತಂದರೆ ಮೌನಂ ಸಮ್ಮತಿ ಲಕ್ಷಣಂ, ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳಿದ್ದಾರೆ. ಮೌನವಾಗಿರ್ತಕ್ಕಂಥದ್ದಕ್ಕೆ ವ್ಯಾಲ್ಯೂ ಜಾಸ್ತಿ ಕೊಟ್ಟಿದ್ದೀವಿ, ಅದಕ್ಕಾಗಿ ಮೌನವಾಗಿದ್ದು ಬಿಡ್ತಕ್ಕಂತಹದ್ದು ಲೇಸು. ಆದರೆ ಕುಟುಂಬದ ಕಲಹಗಳೊಂದಿಗೆ ಏನು ಮಾಡಿದ್ರು ಮೊದಲೇ ನಿಮಗೆ ಬಹಳ ಬುದ್ಧಿವಂತಿಕೆಯಿಂದ ಚಾಕಚಕ್ಯತೆಯಿಂದ ಹೇಗೆ ಅಂತಂದರೆ ಚಾಣಾಕ್ಷತನದಿಂದ ಮಾಡ್ತಿರ್ತೀರಿ. ಆದರೂ ಕೂಡ ಕೆಳಕ್ಕೆ ಬೀಳ್ತಿರ್ತೀವಿ. ಯಾಕೆ ಗೊತ್ತುಂಟಾ? ನಮ್ಮ ಮುಖ ನಮಗೆ ಕಾಣೋದಿಲ್ಲ, ಇನ್ನೊಬ್ಬರ ಮುಖ ನಮಗೆ ಕಾಣ್ತಿರುತ್ತೆ, ಮತ್ತೊಬ್ಬರ ತಪ್ಪುಗಳು ನಮಗೆ ಕಾಣ್ತಿರ್ತವೆ. ನಮ್ಮ ತಪ್ಪು ನಮಗೆ ಕಾಣೋದೇ ಇಲ್ಲ, ಕಾಣಬೇಕು. ನಾವೆಲ್ಲೋ ಒಂದು ಸಮಸ್ಯೆ ಸಿಲ್ಕೊಂಡಿದೆ ಅಂತಂದರೆ ಅದರಿಂದ ಹೊರಗೆ ಬರಲಿಕ್ಕೆ ನಿಮಗೊಂದೇ ಒಂದು ದಾರಿ ಇದೆ. ಆ ಒಂದು ದಾರಿ ಅಂತಂದರೆ ನಿಮ್ಮನ್ನು ನೀವು ಆತ್ಮಾವಲೋಕನವನ್ನು ಮಾಡಿಕೊಳ್ಳತಕ್ಕಂತಹದ್ದು, ಮೆಡಿಟೇಷನ್, ಧ್ಯಾನ ಅಂತಕ್ಕಂತಹದ್ದನ್ನು ಮಾಡ್ತೀನಿ ಅಂತಂದರೆ, ಯಾರಾದರೂ ನಿಮಗೆ ಆ ಒಂದು ಮೆಡಿಟೇಷನ್ ಹೇಳ್ಕೊಟ್ಟಿದ್ರೆ ಬಹುಶಃ ಹೇಗಾಗ್ತೀರಿ ಗೊತ್ತುಂಟ, ನೀವೇ ವಿಗ್ರಹವಾನ್ ಭವತಿ. ಅಂದರೆ ರಾಮ ವಿಗ್ರಹವಾನ್ ಅಂತ ಹೇಳ್ತೀರಲ್ಲ, ಹಾಗೆ ಆಗ್ತೀರಿ ನೀವು. ಅಂದರೆ ಮಾತುಗಳು ಕೂಡ ಅಷ್ಟೇ ಚೆನ್ನಾಗಿ ಆಡ್ತಕ್ಕಂತಹ, ನಿಮಗೆ ಸುಲಲಿತವಾಗಿ ಅಂದರೆ ಸರಾಗವಾಗಿ ಏನು ಬೇಕಾದರೂ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿದೆ. 6-7 ತರಹದ ಸಮಸ್ಯೆಗಳು ನಮ್ಮನ್ನು ಸುಳಿತಕ್ಕಂತಹದ್ದು, ನಮ್ಮನ್ನು ಹೀಡು ಮಾಡ್ತಕ್ಕ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಏನು ಮಾಡಬೇಕು ಅಂತಂದರೆ, ನಿರ್ಗತಿಕರು ಯಾರು ತುಂಬ ತೊಂದರೆಯಲ್ಲಿದ್ದಾರೋ, ಯಾರು ನೋವಿನಲ್ಲಿದ್ದಾರೋ ಅವರಿಗೆ ಏನಾದರೂ ಸಹಾಯವನ್ನು ಮಾಡ್ತಕ್ಕಂಥದ್ದು, ದವಸ ಧಾನ್ಯಗಳನ್ನು ಕೊಡತಕ್ಕಂಥದ್ದು, ಅವರಿಗೆ ಬೇಕಾಗಿರತಕ್ಕಂಥ ಪ್ರಮುಖವಾಗಿರತಕ್ಕಂಥ ವಸ್ತುಗಳನ್ನು ಕೊಡ್ತಕ್ಕಂಥದ್ರಿಂದ ಮುಂದೆ ಯಾವುದು ಬರುತ್ತೋ ಆ ಸಮಸ್ಯೆಯಿಂದ ನಾವು ಹೊರಗೆ ಬಂದ ಹಾಗೇನೆ. ಬುಧನಿಗೆ ಸಂಬಂಧಪಟ್ಟ ಅಧಿದೇವತೆ ವಿಷ್ಣು. ಆದ್ದರಿಂದ ಒಂದು 8 ಶನಿವಾರ ಅಥವಾ 16 ಶನಿವಾರ ಅಥವಾ ಅದರ ಡಬಲ್ ಮಾಡ್ಕೊಂಡು ಹೋಗ್ತಾ ಆ ಒಂದು ಮಹಾನುಭಾವನಾಗಿರತಕ್ಕಂತಹ ವೆಂಕಟೇಶ್ವರನ ದೇಗುಲಕ್ಕೆ ಹೋಗಿ ಬರ್ತಕ್ಕಂಥದ್ದು, ತುಳಸಿಯನ್ನು ಕೊಟ್ಟು ಅರ್ಚನೆ ಮಾಡ್ತಕ್ಕಂಥ. ಇನ್ನೂ ಸಾಧ್ಯವಾದರೆ ಒಂದು ಬರೆದಿಟ್ಕೊಳ್ಳಿ, ಪ್ರಾತಃ ಕಾಲದಲ್ಲಿ ಶ್ರೀನಿವಾಸನ ದೇವಸ್ಥಾನಕ್ಕೆ ತುಳಸಿಯಿಂದ ಅರ್ಚನೆ ಮಾಡಿಸ್ತಕ್ಕಂಥದ್ದು. ಇನ್ನು ಸಾಯಂಕಾಲಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಶನೇಶ್ವರನ್ನು ಸಂಜೆ ಹೋಗಿ ನೀವು ಆರಾಧಿಸ್ತಕ್ಕಂಥ. ಯಾಕೆಂದರೆ ದೃಷ್ಟಿ ನಿಮ್ಮ ಮೇಲಿದೆ.